ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ. ಟುಡೇ ಈಸ್ ದ ಸ್ಪೆಷಲ್ ಡೇ at Balmata First Grade Degree College for Women. All students are enthusiastic and eager to see the ramp of students of our college. All girls they enjoying and dressed up with ethnic wear. Today is a special day, ethnic day. ಇಡೀ ಕಾಲೇಜು ಸುಂದರವಾದ ಬಣ್ಣಗಳಿಂದ ಕೂಡಿದಂತಹ ಚಂದದ ಹುಡುಗಿಯರು. ನಮ್ಮ ಕಾಲೇಜ್ ಬಲ್ಮಠ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಫಾರ್ ವಿಮೆನ್. ಇಲ್ಲಿ ಇವತ್ತು ಜೂನ್ 1 ಎಥ್ನಿಕ್ ಡೇಯನ್ನು ಆಚರಿಸಲಾಯಿತು. ಅದರ ಕೆಲವು ಗ್ಲಿಮ್ಸಸ್ಸನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಲೆಕ್ಚರರ್ಸ್, ಪ್ರೊಫೆಸರ್ಸ್, ಪ್ರಿನ್ಸಿಪಾಲ್, students all are very much enthusiastic. Everybody is involved. It is an enjoyable, great moment. At this juncture, I would like to welcome the principal of our college, all the faculty members, especially the 3 judges, and the participants, and all my dear faculties and the students, teaching and non-teaching staff. Now I'd like for the ramp walk. In the first round,
Student number 12. Good afternoon, everyone. I want to become a independent woman. After my graduation, I will do my own business with my brothers. I have planned for that. I don't want to depend with anyone. ನಾನು ಆ್ಯಕ್ಟರ್ ಆಗಬೇಕಂತ ಇದ್ದೇನೆ. ನನಗೆ ಫಿಲ್ಮಲ್ಲಿ ನಾನು ಕೂಡ ಹೋಗಬೇಕು ಅಂತ ತುಂಬ ಆಸೆ ಇದೆ. ಮತ್ತು ಶಾರ್ಟ್ ಫಿಲ್ಮಲ್ಲಿ ನನಗೆ ಚಾನ್ಸ್ ಸಿಕ್ತು, ನಾನು ಹೋಗಲಿಲ್ಲ. ಇನ್ನೂ ಸಿಕ್ಕರೆ ನಾನು ಖಂಡಿತ ಹೋಗ್ತೇನೆ. ಹಾಗೆ ಸೀರಿಯಲ್ ಕೂಡ ನನಗೆ ಚಾನ್ಸ್ ಸಿಕ್ಕಿಲ್ಲ. ನಾನು ಆಡಿಷನ್ ಮಾಡಿದ್ದೆ, ಇನ್ನು ಟ್ರೈ ಮಾಡ್ತೀನಿ ಅಂತ ಹೇಳಿ. My name is Krishna from secondary school. First of all, I want to thank the judges for this opportunity. ನನ್ನ ಆಂಬಿಷನ್ ಏನಂದರೆ ಫಸ್ಟಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಒಂದು ಗುಡ್ ಪರ್ಸನ್ ಆಗಬೇಕು. ಆದಮೇಲೆ ನನಗೆ ಒಂದು ಸೋಷಿಯಲ್ ವರ್ಕ್ ಆಗಿ ನನ್ನ ಲೈಫನ್ನು ಸಮರ್ಪಣೆ ಮಾಡಬೇಕಂತ ನನ್ನ ಆಂಬಿಷನ್. ಥ್ಯಾಂಕ್ ಯು ಸೊ ಮಚ್. My ambition in life, so I want to become HR manager and learn with professionals who can guide me to my career. And I want to lead a fulfilling life where I am constantly learning, growing, and positive impact around us and ಪ್ರಪಂಚದಲ್ಲಿ ನನಗೊಂದು ಲೈಕ್ ಒಂಥರ ದೊಡ್ಡ ಡ್ರೀಮ್ ಲೈಕ್ ಡ್ಯಾನ್ಸರ್ ಆಗಬೇಕಂತ. ದೆನ್ ಐ ಗೋನ್ ಅಪ್ ಆಲ್ಸೋ ಡ್ಯಾನ್ಸ್ ಅಂದರೆ ಕಂಟಿನ್ಯೂ ಮಾಡ್ತಿದ್ದೆ. ಲೈಕ್ ಡ್ಯಾನ್ಸ್ ಆಡ್ಬೋದಾಗೆ Why should you win this event? And why should the judge pick you as the winner? ಈ ಕಂಟೆಸ್ಟಲ್ಲಿ ಸ್ಪರ್ಧೆಯಲ್ಲಿ ನೀವು ಯಾಕೆ ವಿಜಯಶಾಲಿ ಆಗಬೇಕು, ಯಾಕೆ ಗೆಲ್ಲಬೇಕು ಮತ್ತು ಯಾಕೆ ಜಡ್ಜಸ್ ನಿನ್ನನ್ನೇ ಆಯ್ಕೆ ಮಾಡಬೇಕು? ಮತ್ತು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಒಂದೇ ದಿನದಲ್ಲಿ ಅಂದರೆ ಸಂಸ್ಕೃತಿ ನಾಶ ಆಗ್ತಿಲ್ಲ. ಆಗ್ತಾ ಇದೆ ಅಲ್ಲ ಇವಾಗ. ಮಹಿಳೆಯರೇ ಕಾರಣ ಅನಿಸ್ತಾ ಇದೆ. ಇಲ್ಲ, ಮಹಿಳೆಯರ ಕಾರಣ. ಯಾಕಂದರೆ ನಾವು ಈಗಿನ ಮಾಡರ್ನ್ ಡ್ರೆಸ್ ಕೂಡ ಹಾಕ್ತೀವಿ, ಅಂದರೆ ಟ್ರೆಡಿಷನ್. Honest answer about men and women in the society. You want to translate in Kannada? See, ಇವತ್ತು ಸಮಾಜದಲ್ಲಿ ಮಹಿಳೆಯರು ಲೀಡರ್ಶಿಪ್ ಇರುತ್ತೆ, ನಾಯಕಿಯರು ಲೀಡರ್ಶಿಪ್ ತಗೊಳ್ತಾರೆ, ಪುರುಷರು ಲೀಡರ್ಶಿಪ್ ತಗೊಳ್ತಾರೆ. ಮಹಿಳಾ ಲೀಡರ್ಸ್ ಬಗ್ಗೆ ಅಥವಾ ಪುರುಷ ಲೀಡರ್ಸ್ ಬಗ್ಗೆ ನಿಮ್ಮ ಪ್ರಾಮಾಣಿಕವಾದಂಥ ಅಭಿಪ್ರಾಯ ಏನು? ಅಂದರೆ ಮೊದಲು ಇರುವಾಗ ಅಂದರೆ ಎಲ್ಲರಿಗೂ ಅಂದರೆ ಗಂಡು ಮಕ್ಕಳಿಗೆ ಅಂದರೆ ಮೇನ್ ಯಾಕಂದರೆ ಕೆಲಸದಲ್ಲಿ ಕೂಡ ಅವರೇ ಮೇನ್ ಅಂದರೆ ಹುಡುಗಿಯರು ಮನೆಯಲ್ಲಿ ಇರಬೇಕು ಅಂತ ಇತ್ತು. ಆದರೆ ಈಗ ಆಗಲ್ಲ, ಹುಡುಗಿಯರು ಕೂಡ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಂದರಲ್ಲಿ ಕೂಡ ಹುಡುಗಿಯರು ಮೇನ್ ಅಂದರೆ ಎಲ್ಲದರಲ್ಲೂ ಸಹ ಇದೆ. ಕೆಲಸದಲ್ಲಿ ಕೂಡ ಹುಡುಗಿಯರು ಕೂಡ ಒಳ್ಳೆ ಮಾಡ್ತಾರೆ ಕೆಲಸ ಕೂಡ. ಹುಡುಗರು ಸಹ ಅಂದರೆ ಅವರಿಗೆ ಹೇಗೆ ಸ್ಥಾನಮಾನ ಈಗ ಹುಡುಗಿಯರು ಕೂಡ ಅದೇ ಸ್ಥಾನಮಾನ ಇರಬೇಕು, ಕೊಡಬೇಕು ಎಲ್ಲರೂ ಸಹ. ತೋರಿಸ್ಬೋದು, ಹೇಗೆ ಸರಿಪಡಿಸ್ಬೋದು ಸಂಬಂಧಗಳನ್ನು? ಇದೆ ಅಂದರೆ ಈಗ ಮಕ್ಕಳೆಲ್ಲ ಮೊಬೈಲಲ್ಲೇ ಯೂಸ್ ಅಂದರೆ ಮೊಬೈಲಲ್ಲೇ ಇರ್ತಾರೆ. ಸೊ ಪೇರೆಂಟ್ಸ್ ಜೊತೆ ಅಷ್ಟು ಇದು ಕನೆಕ್ಟ್ ಆಗೋದಿಲ್ಲ, ಮೊಬೈಲಲ್ಲಿ ಇದು ಮಾಡ್ತಾರೆ. ಹಾಗಾಗಿ ಹೇಗೆ ಸರಿಪಡಿಸ್ಬೋದು, ಸರಿದೂಗಿಸ್ಬೋದು? ಈಗ ಮನೆಯಲ್ಲಿ ಇರುವಾಗ ನಾವು ಮೊಬೈಲ್ ಕೂಡ ಅಷ್ಟು ನೋಡಬಾರ್ದು, ಪೇರೆಂಟ್ಸ್ ಜೊತೆಗೆ ಕೂಡ ಇರಬೇಕು ಅಂತಲೇ. ಎಲ್ಲ ಇಲ್ಲಿ ಬಂದಾಗ ಅವರ ಅಭಿಪ್ರಾಯಗಳ ಬೇರೆ ಇರ್ತದೆ. ಸೊ ಜಸ್ಟ್ ನಾನೇ ಈ ಸೋಷಿಯಲ್ ವರ್ಕ್ ಎಲ್ಲ ಮಾಡಬಾರ್ದು, ನನ್ನ ಜೊತೆ ನನ್ನ ಗೆಳೆಯರು ಕೂಡ ಒಟ್ಟು ಸೇರಿಸಿ ಈ ಭಾರತನ ಡೆವಲಪ್ ಮಾಡಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಮ್ಯಾಮ್. So the question to you is, what do you see yourself in the year 2025? Thank you for the question, sir. Did you understand my question? You want me to translate in English? Kannada, sorry. No, sir. You understood? Yeah. What do you see yourself in the year 2025? So I see very high myself because if I did
this social work continuously without stopping, I will be succeed in my dream. It touches too deep. So APJ Abdul Kalam is my role model, my inspiration. Thank you. Thank you. Students participated enthusiastically, and now the last round of this competition, there was 4 rounds. All rounds are performed very well. This is very interesting and very much entertainment. ಅಂತೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ನಮ್ಮ ಹಿರಿಯ ಪ್ರಾಧ್ಯಾಪಕ ಮಿತ್ರರು ಹಾಗೂ ಎಲ್ಲ Judges of the event. Now we have come to the final breathtaking moment of this wonderful talent, or what we say, the talent show, also the ramp walk or whatever. There are many words and adjectives to add to that. To the audience, any guess who will be the runner of this event? Any guess? Any guess? Yes, exactly. You know that you will support the students of your class, obviously, but we are not like that. Judges have done very meticulous examinations, assessments, and finally you have come out with a beautiful jury members and all the audience here. I am here to present the result. The runner-up of this event, final event, is that the contestant number 17. Congratulations. Beautiful event. Winners were honored. All program went The well best and enjoyed thoroughly. This prize goes to Each and every moment of contestant this number program. This is very 1 to nice 12. and students Congratulations. enjoyed like anything. This is a great day. I request congratulations. This type of competition is not that easy because tomorrow they have to see the faces of all the students because they pinpoint, isn't it? So don't take it very seriously. Thank you, madam, for your support. ವಿಡಿಯೋ ಮಾಡಿ ತಂದಿದ್ದೇನೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜ್ಯೋತಿ ಬಟ್ಸ್ ಕಿಚನ್ ಆ್ಯಂಡ್ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. Thank you. Over to Chandrasekhar sir, the coordinator. So finally, Today's this wonderful Ethnic Day event is finished. So just keep watching. Thank you again.